ನಾನು ಇವನು ಒಬ್ಬ ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿದ್ರು ಕೂಡ ನಮ್ದು ಇನ್ನೊಂದು ಪ್ರೊಫೆಷನ್ ಇದೆ. ಏನಂದ್ರೆ ನಮ್ DI ಕಂಪನಿ ಇದೆ. ನಾನು ಸಿಂಗಾಪುರ್ ಮತ್ತೆ ದುಬೈ ರನ್ ಮಾಡ್ತೀನಿ ಅನ್ನೋ ವಿಷಯ ಸರ್ ಚೆನ್ನಾಗಿ ಗೊತ್ತಿತ್ತು. ಸೊ ಹೀಗೆ ನಾವು ಭೇಟಿ ಆದಾಗ ಹೇಳಿದ್ರು, ಸರ್ ಈ ತರ ಒಂದು ಈವೆಂಟ್ ಮಾಡ್ತಾ ಇದ್ವಿ, ಒಂದು ಸಪೋರ್ಟ್ ಬೇಕು. ನಾನು ತುಂಬಾ ಖುಷಿ ಪಟ್ಟೆ. ಹಾಗೂ ಲಾಸ್ಟ್ 4 weeks ನನ್ನ ಜೊತೆ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದೀನಿ. ಅವ್ರು ಆಲ್ಮೋಸ್ಟ್ ನನ್ನ ಪ್ರಕಾರ 4 ದಿವಸ ದುಬೈಗೆ ಬಂದು ಈ ಈವೆಂಟ್ ತುಂಬಾ ಹೇಗೆ ಡಿಫ್ರೆಂಟ್ ಈವೆಂಟ್ ಅಂತ ಹೇಳ್ಬೇಕು ಅಂದ್ರೆ, ನೋಡಿ ದುಬೈ ಆಕ್ಚುಲಿ ಸುಮಾರು ಈವೆಂಟ್ಸ್ ನಡೀತಾ ಇದೆ. ಇವನ್ ಲಾಸ್ಟ್ ವೀಕ್ ಕೂಡ ಒಂದು ಈವೆಂಟ್ ನಡೆದಿತ್ತು. ಈ ಈವೆಂಟ್ ಹೇಗೆ ಡಿಫ್ರೆಂಟ್ ದೆನ್ ಅದರ್ ಈವೆಂಟ್ಸ್ ಅಂದ್ರೆ, ಸರ್ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ಟೀಮ್ ವರ್ಕ್ ಅಂತ, ಅಂದ್ರೆ ಕೊಲಾಬರೇಷನ್. ನೋಡಿ ನಾವು ಲಾಸ್ಟ್ ವೀಕ್ ಒಂದು ಈವೆಂಟ್ ನಡೆಯಿತು, ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ. ಬಟ್ ನೋಡಿ ಈ ಈವೆಂಟ್ ಗೆ ನಾವು ದುಬೈ ಮೀಡಿಯಾನ ಇನ್ವೈಟ್ ಮಾಡಿದ್ದೀವಿ. ನಂಬರ್ 1 that makes a difference. ಆಲ್ರೆಡಿ ಲೊಕೇಶನ್ ಬಗ್ಗೆ ತುಂಬಾ ಜನ ಹೇಳ್ಬಿಟ್ಟಿದ್ದಾರೆ. ಈ ಲೊಕೇಶನ್ ಹೇಗೆ ಡಿಫ್ರೆಂಟ್, ಅದು ಹೇಗೆ ಹೈಲೈಟ್ ಆಗುತ್ತೆ ಅಂದ್ರೆ, ನಾನು ಸುಮಾರು 7 ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ. ಅಂದ್ರೆ ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಈವೆಂಟ್ಸ್ ಮಾತ್ರ ಮ್ಯೂಸಿಯಂ ಆಫ್ ಫ್ಯೂಚರ್ ಅಲ್ಲಿ ಒಂದು ಜಾಗ ಸಿಗುತ್ತೆ. ಅದು ಹೇಗೆ ಇವ್ರು ಕ್ರ್ಯಾಕ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದು 100% ಒಬ್ಬ ಕನ್ನಡಿಗನಾಗಿ ಗರ್ವಪಡುವಂತ ಒಂದು ವಿಷಯ. ಯಾಕಂದ್ರೆ ಕಲ್ಚರಲ್ ಈವೆಂಟ್, ಕನ್ನಡದ ಫಸ್ಟ್ ಕಲ್ಚರಲ್ ಈವೆಂಟ್ ನಡೀತಾ ಇದೆ ಅಂತಂದ್ರೆ ಅದರಿಂದ ಟೆಕ್ನಾಲಜಿ. ಐ ಥಿಂಕ್ ಇದು ಒಂದು ಖಂಡಿತವೂ ನಾವೆಲ್ಲರೂ ಖುಷಿ ಪಡ್ಬೇಕು. ಇದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇವ್ರ ಜೊತೆ ಶ್ರೇಷ್ಠ ಮೀಡಿಯಾ ಶ್ರೀನಿವಾಸ್, ನನ್ ಆಕ್ಚುಲಿ ಅವರು ಸುಮಾರು ದಿನ ಪಾಪ ನಿದ್ದೆನೂ ಮಾಡಿರಲಿಲ್ಲ, ಅಷ್ಟು ಕಷ್ಟಪಟ್ಟು ಓಡಾಡ್ತಾ ಇದ್ರು. ಇನ್ನು 2 ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ನಾವು ಡಿಸ್ಕಸ್ ಮಾಡಿದಂಗೆ ಒಂದು ಲೋಕಲ್ ಟ್ಯಾಲೆಂಟ್, ಇನ್ನೊಂದು ದುಬೈಲಿ ಇರುವಂತ ಒಂದು ಲೀಡರ್ಶಿಪ್ ಟೀಮ್. ನಮ್ಗೆ ಹೆಸರು ಹೇಳಲ್ಲ, ಬಟ್ ಐ ಕ್ಯಾನ್ ಕಾನ್ಫಿಡೆಂಟ್ ತುಂಬಾ ಟಾಪ್ ಲೀಡರ್ಸ್ ನ ಮೀಟ್ ಮಾಡಿದ್ವಿ ನಾವು. ಟಾಪ್ ರಿಯಲ್ ಎಸ್ಟೇಟ್ ಅವ್ರು ಇರ್ಬೋದು, ಆಯಿಲ್ ಅಂಡ್ ಗ್ಯಾಸ್ ಇರ್ಬೋದು, ಅಲ್ಲಿರೋ ಫೈನಾನ್ಷಿಯಲ್ ಸೆಕ್ಟರ್ ಇರ್ಬೋದು, ಗವರ್ಮೆಂಟ್ ಸೆಕ್ಟರ್ ಇರ್ಬೋದು. ನಾನು ಅಲ್ಲೇ ಇರೋದ್ರಿಂದ ನಾನು ತುಂಬಾ ಕ್ಲೋಸ್ ಟು ಸಮ್ ಆಫ್ ದಿ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ. ಎಲ್ಲಾರ್ಗು ನಾವು ಇನ್ವೈಟ್ ಮಾಡಿದ್ವಿ. ಅದು ನಂಗೆ ತುಂಬಾ ಖುಷಿ ಆಯ್ತು. ಏನಂದ್ರೆ ನಾನು ಜಸ್ಟ್ ಒಂದು ಕನ್ನಡ ಇಲ್ಲಿಂದ ಕರ್ಕೊಂಡೋಗಿ ಒಂದು ಈವೆಂಟ್ ಮಾಡೋದು ಅಷ್ಟೇ ಅಲ್ಲ, ಕೊಲಾಬರೇಷನ್. ಸರ್ ನೀವೊಂದು ರೈಟ್ ವರ್ಡ್, ಟೀಮ್ ಏನಂದ್ರೆ ಟೀಮ್ ಬಿಲ್ಡಿಂಗ್, ಟೀಮ್ ವರ್ಕ್ ಅಲ್ಲ, ಟೀಮ್ ಬಿಲ್ಡಿಂಗ್. ದಟ್ಸ್ ಅ ವೆರಿ ವೆರಿ ಗುಡ್ ವರ್ಡ್, ಕೊಲಾಬರೇಷನ್, ಟೀಮ್ ಬಿಲ್ಡಿಂಗ್ ಅಲ್ವಾ. 3ನೇ ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಂದ್ರೆ Dubai and Abu Dhabi is a place for a lot of Hollywood films, a lot of Malayalam films, a lot of Tamil films, a lot of Hindi films. ನಾವು ಜಾಸ್ತಿ ಆಕ್ಚುಲಿ ಮಾಡಿಲ್ಲ. ಅದರಿಂದ ನಾನು ಸ್ವಲ್ಪ ಮತ್ತೆ ಶ್ರೀನಿವಾಸ ನಾವೆಲ್ಲ ಅಬುಧಾಬಿ ವಿಸಿಟ್ ಮಾಡಿದ್ದೀವಿ. ಒಂದಷ್ಟು ಜನನ ಇನ್ವೈಟ್ ಮಾಡಿದ್ದೀವಿ. ಏನಂದ್ರೆ ವಿ ವಾಂಟ್ ಟು ಕೊಲಾಬರೇಟ್ ಮೋರ್. ಅಂದ್ರೆ ನಮ್ಮ ಕನ್ನಡ ಸಿನಿಮಾಗೆ ಒಂದು ರೆಕಗ್ನಿಷನ್ ಸಿಗ್ಬೇಕಲ್ಲಿ. ಇನ್ ಟರ್ಮ್ಸ್ ಆಫ್ ಸಬ್ಸಿಡಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ರೆಕಗ್ನಿಷನ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಅಪ್ರಿಸಿಯೇಷನ್ ಇರ್ಬೋದು, ಸಪೋರ್ಟ್ ಇರ್ಬೋದು ಅಲ್ವಾ. ಸೊ ಈ ಈವೆಂಟ್ ಇಷ್ಟು ವಿಷಯನ ನರ್ಚರ್ ಮಾಡುತ್ತೆ. ಅದು ನಂಗೆ ತುಂಬಾನೇ ಖುಷಿ. ಇಟ್ಸ್ ಕಲ್ಚರಲ್ ಕೊಲಾಬರೇಷನ್, ಇಟ್ಸ್ ರೆಕಗ್ನಿಷನ್ ಆಫ್ ಏನಂತಾರೆ ಟ್ಯಾಲೆಂಟ್. ಅಂಡ್ ದೆನ್ ಅಲ್ಲಿರೋ ಲೋಕಲ್ ಗವರ್ಮೆಂಟ್ ಏಜೆನ್ಸಿ ಅಲ್ವಾ, ಖಂಡಿತವಾಗಿ ಈವೆಂಟ್ ಆದ್ಮೇಲೆ ಕನ್ನಡ ಸಿನಿಮಾನ ರೆಡ್ ಕಾರ್ಪೆಟ್ ಆಗಿ ಇನ್ವೈಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ ಒಂದು ಭರವಸೆ ನನಗಿದೆ. ಅಂಡ್ ದೆನ್ ನಾನು ಸರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಸರ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ದಿಸ್ ಈವೆಂಟ್. ಯಾಕಂದ್ರೆ ಅದೊಂದು ಬ್ಯಾಕ್ ಬೋನ್ ಇಲ್ಲ ಅಂದ್ರೆ ಮೋಸ್ಟ್ಲಿ ಎನಿ ಐಡಿಯಾ ಐ ಕಾಂಟ್ ಎಕ್ಸಿಕ್ಯೂಟ್ ಇಟ್. ಸೊ ಅದೇ ಹೇಳ್ತಾ ಸರ್ ನಿಮ್ಗೆ ತುಂಬಾ ಥ್ಯಾಂಕ್ಸ್, ಸ್ವಾಮಿ ಸರ್ ಅಂಡ್ ಟೀಮ್. ಗೊತ್ತಿಲ್ಲ, ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಈವೆಂಟ್ ಸರ್. ಆಲ್ರೆಡಿ 4-5 ಈವೆಂಟ್ ನಡೆದವ್ರೆ ನನ್ ಫಾಲೋ ಅಪ್ ಮಾಡ್ತಾ ಇದಾರೆ, ಹೇಳ್ತಾ ಇದಾರೆ ಸರ್ ಏನ್ ಸರ್ ಇದು ಈವೆಂಟ್ ಆಲ್ರೆಡಿ ಸೌಂಡ್ ಮಾಡ್ತಾ ಇದಾರೆ ಅಂತ. ನಾನು ಲಾಸ್ಟ್ ವೀಕ್ 2 ಈವೆಂಟ್ಸ್ ಮಾಡಿದ್ದು. ದೇ ಆರ್ ವೆರಿ ಪ್ರೌಡ್. ಹೇಗೆ ನೀವು ಈ ತರ ಒಂದು ಏನಂತಾರೆ, ಇಟ್ ಹ್ಯಾಸ್ ಬೀನ್ ದ ಟಾಕ್ ಆಫ್ ದ ಟೌನ್. ರಮದಾನ್ ಸೀಸನ್ ನಿಮ್ಗೆ ಗೊತ್ತಿಲ್ಲ ನಾವ್ ಎಂತೆಂತವ್ರನ್ನ ಮೀಟ್ ಮಾಡಿದೀವಿ ಅಂತ. ಸೊ ವಿ ಹ್ಯಾವ್ ಮೆಟ್ ಲಾಟ್ ಆಫ್ ಪೀಪಲ್. ಅವರೆಲ್ಲರೂ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಐ ಆಮ್ ವೆರಿ ಶ್ಯೂರ್ ಈವೆಂಟ್ ಆದ್ಮೇಲೆ ನಾವು ಇನ್ನೊಂದ್ಸಲ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಮ್ಮರಿ ಇಟ್ಕೊಳ್ಳೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ದುಬೈ ಇವೆಂಟ್ ಅಂದ್ರೆ ವೆರಿ ಬಿಗ್ ಟಾಸ್ಕ್. ದುಬೈಗೆ ಹೋಗೋದಂದ್ರೆ ತುಂಬಾ ಜನಕ್ಕೆ ಕನಸು. ಸೊ ಆಲ್ರೆಡಿ ಎಲ್ಲಾ ಮ್ಯಾಟರ್ ಎಲ್ಲರೂ ಕವರ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ಮತ್ತೆ ಹೇಳೋದೇನಿಲ್ಲ. ಬಟ್ ಪ್ರತಿಯೊಂದು ಇವೆಂಟ್ ಅಲ್ಲೂ ಪ್ರತಿಯೊಂದು ಪಿಲ್ಲರ್ಸ್ ಆಗಿ ನಿಂತಿರೋ ನಮ್ಮ ಎಲ್ಲಾ ಸ್ಟೇಜ್ ಮೇಲೆ ಯಾರೆಲ್ಲ ಇದ್ದಾರೆ ಅವ್ರೆಲ್ಲರಿಗೂ ಒಂದ್ಸರಿ ಜೋರಾದ ಚಪ್ಪಾಳೆ. ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಬಿಗ್ಗೆಸ್ಟ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಅಚೀವ್ಮೆಂಟ್ ಮಾಡಿರಾಗಿರ್ಬೋದು,
ಇವರೆಲ್ಲರೂ ಬಂದು ಈ event ಗೆ ಸಪೋರ್ಟ್ ಮಾಡೋದು ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಅಂಡ್ ಇವೆಂಟ್ ತುಂಬಾ ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದೇ ಫಸ್ಟ್ ಪ್ರೂಫ್. ಅಂಡ್ ಫಸ್ಟ್ ಆಫ್ ಆಲ್ ಮ್ಯೂಸಿಯಂ ಆಫ್ ಫ್ಯೂಚರ್ ಅನ್ನೋದು ಅಲ್ಲಿ ಅದೇ ಹೇಳಿದಂಗೆ ಪ್ರೀ ಬುಕಿಂಗ್ ಮಾಡ್ಕೊಂಡೇ ಹೋಗ್ಬೇಕು ಅಲ್ಲಿಗೆ. ಅಂತದ್ರಲ್ಲಿ ಅಲ್ಲಿ ನಮ್ಗೆ ಸ್ಟೇಜ್ ಸಿಗೋದು ಆ ಇವೆಂಟ್ ಆರ್ಗನೈಸೇಷನ್ ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂತಂದ್ರೆ, ಸೊ ಆರ್ಗನೈಸೇಷನ್ ಟೀಮ್ಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಅಂಡ್ ನಾನು ಅಲ್ಲಿ ಹೋಸ್ಟ್ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಆಗ್ತದೆ. ಅದಕ್ಕೋಸ್ಕರ ನಾವು ಶ್ರೇಯಸ್ ಮೀಡಿಯಾ ಶ್ರೀನಿವಾಸ್ ಅವ್ರಿಗೆ ಬಿಗ್ಗೆಸ್ಟ್ ಥ್ಯಾಂಕ್ಸ್ ನಾನು ಆನ್ ಬೋರ್ಡ್ ತಗೊಂಡೋದಕ್ಕೆ. ಅಂಡ್ ಎಸ್ಪೆಷಲಿ ಫಸ್ಟ್ ಆಫ್ ಆಲ್ ನಮ್ಮ CJ ರಾಯ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಮುಂದೆ ಓಕೆ ಆಗಲ್ಲ. ಯಾಕಂದ್ರೆ ಅವರು ಮಲಯಾಳಂ ಅವ್ರು ಆಗಿದ್ರು. ಫಸ್ಟ್ ಟೈಮ್ ನಾವು ಒಂದು ವೆಡ್ಡಿಂಗ್ ಇವೆಂಟ್ ಅಲ್ಲಿ ಮೀಟ್ ಆಗಿದ್ವಿ. ಸೊ ಅವತ್ತು ನಾನು ಮೀಟ್ ಆದೆ. ಸೊ CJ ರಾಯ್ ಅಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅವ್ರಿಗೆ ಪಕ್ಕ ಅವರು ಅಷ್ಟೊಂದು ಮಾತಾಡೋದಿಲ್ಲ. ಬಟ್ ಯಾರೇ ಹೋಗಿ ಮಾತಾಡಿದ್ರು ಒಂದ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ಫಸ್ಟ್ ಪರ್ಸನ್ ಮುಂದೆ ಬರೋದು ನಮ್ಮ ಸರ್. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಮಂತವ್ರೆ ನಮ್ಗೆ ಇನ್ಸ್ಪಿರೇಷನ್ಸ್ ಫ್ಯೂಚರ್ ಆಗಲಿ ನಿಮ್ ತರ ಅಚೀವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವರೇ ಒಂದು ದೊಡ್ಡ ಐಕಾನ್ ಆಗಿ ಒನ್ ಆಫ್ ದ ಬಿಗ್ಗೆಸ್ಟ್ ಪಿಲ್ಲರ್ ಆಗಿ ನಿಂತಿದ್ದಾರೆ. ಅಂಡ್ ವೆರಿ ಬ್ಯೂಟಿಫುಲ್ ಆಕ್ಟ್ರೆಸ್ ಇದ್ದಾರೆ, ಮೇಘನಾ ರಾಜ್ ಅವರು ಇದ್ದಾರೆ. ನಮ್ಮ ಮೇಲೆ ನೋಡಿ ಲುಕ್ ಅಟ್ ಹರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ. ಅಂಡ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಎವ್ರಿಬಡಿ ಆನ್ ತೇಜ ಅವರು, ನಮ್ಮ ಐಶ್ ಅವರು, ಎಲ್ಲರೂ ಆಲ್ ಆಫ್ ದೆಮ್. ಸೊ ತುಂಬಾ ಖುಷಿ ಆಗ್ತದೆ. ಇನ್ನು ತುಂಬಾ ಜನ ಬಂದಿಲ್ಲ ಇವತ್ತು ಬೇರೆ ಕಾರಣಗಳಿಂದ. ಸೊ ಅವತ್ತೆಲ್ಲರೂ ದುಬೈ ಇವೆಂಟ್ ಅಲ್ಲಿ ನೋಡ್ತೀವಿ. ಸೊ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀಲಿ. ಅಂಡ್ ಇನ್ನೊಂದು ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಮೀಡಿಯಾ ಅನ್ನೋದು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ನಮ್ಗೆಲ್ಲರಿಗೂ ಗೊತ್ತು ತುಂಬಾ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು. ಇದು ತುಂಬಾ ಚಿಕ್ಕ ಇವೆಂಟ್ ಇಂದ ಶುರು ಆಯ್ತು, ಬಟ್ ಇವತ್ತು ನೋಡಿ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದನ್ನ ಎಲ್ಲರೂ ನಿಂತಿದ್ದಾರೆ ಅಂತಂದ್ರೆ ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಪ್ರಾರಂಭ ಆಗ್ತದೆ. ಸೊ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು.